ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರೇ ಸ್ನೇಹಿತರೆ. ಕರ್ನಾಟಕ ಹೈಕೋರ್ಟು ತೀರ್ಪನ್ನೇನೋ ಕೊಟ್ಬಿಡ್ತು. ಆದರೆ ತೀರ್ಪಿನ ಗೊಂದಲಗಳು ಮಾತ್ರ ಇದುವರೆಗೂ ಕೂಡ ಬಗೆಹರಿದಿಲ್ಲ. ಹಲವಾರು ಚಾಲಕರುಗಳಲ್ಲಿ ಹಲವಾರು ರೀತಿಯಾದಂತಹ ಗೊಂದಲಗಳು, ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು. ಯಾವ ಹೇಳಿಕೆಯನ್ನ ನಂಬೋದು, ಯಾರನ್ನ ಬಿಡೋದು ಅನ್ನೋದೇ ಇಲ್ಲಿ ಬಹು ದೊಡ್ಡವಾಗಿ ಕಾಡ್ತಾ ಇರ್ತಕ್ಕಂತಹ ಪ್ರಶ್ನೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸರಿಸುಮಾರು 9 ವರ್ಷಗಳ ಹಿಂದೆ ಕರ್ನಾಟಕ ಹೈಕೋರ್ಟ್ಗೆ ಹೋಗಿ ಕೇಸ್ ಆಗಿದ್ದಂಥದ್ದು ಧೂಳು ಹಿಡಿದು ಮೂಲೆಯಲ್ಲಿ ಕೂತಿತ್ತು. ಯಾರೂ ಕೂಡ ಅದರ ಬಗ್ಗೆ ಪ್ರಶ್ನೆಯನ್ನೇ ಎತ್ತುತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ನೇತೃತ್ವವನ್ನ ವಹಿಸಿಕೊಂಡು ನಟರಾಜ್ ಶರ್ಮಾ ಅವರು ಅವತ್ತಿನ ಹಲವಾರು ತುಂಬಾ ಸಮಸ್ಯೆಗಳಿತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ. ಅಂತಹ ಸಂದರ್ಭದಲ್ಲಿ ಎಲ್ಲರನ್ನ ಒಗ್ಗೂಡಿಸಿ, ಅದು ಬಸ್ ಮಾಲೀಕರ ಮತ್ತು ಚಾಲಕರುಗಳಾಗಿರ್ಬೋದು, ಮತ್ತು ಗೂಡ್ಸ್ ವೆಹಿಕಲ್ಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಜೊತೆಗೆ ಕ್ಯಾಬ್ನ ಸಂಘಟನೆಗಳು, ಅವತ್ತಿಗೆ ಹಲವಾರು ಸಮಸ್ಯೆಗಳನ್ನ ಈ ಒಂದು ಸಾರಿಗೆ ವಲಯ ನೋವಿನಲ್ಲಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಟರಾಜ್ ಶರ್ಮಾ ಅವರ ನೇತೃತ್ವದಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಒಂದು ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟವನ್ನ ಕಟ್ತಾರೆ. ಈ ಒಂದು ಒಕ್ಕೂಟದ ನೇತೃತ್ವವನ್ನು ವಹಿಸಿ ಸೆಪ್ಟೆಂಬರ್ 11, 2023ರಲ್ಲಿ ಬೃಹತ್ತಾಗಿ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತೆ. ಅವತ್ತಿನ ಪ್ರತಿಭಟನೆಗೆ ಬೆಚ್ಚಿ ಬಿದ್ದಂತಹ ಸರ್ಕಾರ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಹಲವಾರು ಬೇಡಿಕೆಗಳಲ್ಲಿ ಎಲ್ಲ ಬೇಡಿಕೆಗಳನ್ನು ಕೂಡ ನಾನು ಈಡೇರಿಸ್ತೀನಿ ಅಂತ ಹೇಳಿ ತಗೊಂಡಿರ್ತಕ್ಕಂಥದ್ದು, ಮಾತು ಕೊಟ್ಟಂತ ಸರ್ಕಾರ ನಡ್ಕೊಂಡಿದ್ದು ಕೂಡ ಒಂದು ಸಾಧ್ಯತೆಗಳಿದೆ. ಅದೆಲ್ಲವೂ ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆದ್ರೆ ಈ ನಟರಾಜ್ ಶರ್ಮಾ ಅಂತಕ್ಕಂತಹ ವ್ಯಕ್ತಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಫೈಲ್ ಎತ್ತುವವರೆಗೂ ಕೂಡ ಧೂಳು ಹಿಡಿದು ಮೂಲೆಯಲ್ಲಿ ಕೂತಿದ್ದು 2023 ಆದಮೇಲೆ 2025ರಲ್ಲಿ ಇದೇ ಕರ್ನಾಟಕ ಹೈಕೋರ್ಟ್ನ ಸಿಂಗಲ್ ಬೆಂಚ್ನಲ್ಲಿ ಗೆಲುವು ಸಿಗುತ್ತೆ. ಗೆಲುವು ಸಿಕ್ಕ ನಂತರದಲ್ಲಿ ಏನಾಯಿತು ಅಂತಕ್ಕಂಥದ್ದನ್ನ ತಾವು ಮಾಧ್ಯಮಗಳಲ್ಲಿ ಮತ್ತು ನಟರಾಜ್ ಶರ್ಮಾ ಅವರ ಬಾಯಿನಲ್ಲೇ ಕೇಳಿದಿರ. ಆದರೆ ಇವತ್ತು 2026ರಲ್ಲಿ ಆಗಿರೋದೇನು, ಡಬಲ್ ಬೆಂಚ್ಗೆ ಹೋದ ನಂತರದಲ್ಲಿ ಸೋಲಾಗಿದೆ. ಈ ಸೋಲಿಗೆ ಹಲವಾರು ವಿಚಾರಗಳನ್ನ ಪರಾಮರ್ಶೆ ಮಾಡ್ಕೊಳ್ತಾ ಹೋದ್ರೆ ಇದಕ್ಕೆ ಕಾರಣಕರ್ತರು ಯಾರು ಅನ್ನೋದು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳ್ಕೊಳ್ಳುತ್ತೆ. ಆ ಒಂದು ಪ್ರಶ್ನಾರ್ಥಕ ಚಿಹ್ನೆಗೆ ಅವರೇ ಪ್ರಶ್ನೆಯನ್ನ ಮಾಡಿದರೆ, ಕೇವಲ ಒಂದು ಕರ್ನಾಟಕ ಹೈಕೋರ್ಟ್ನಲ್ಲಿ ಇಂಪ್ಲೀಡ್ ಆಗೋದಕ್ಕೆ ಕೇಸಿಗೆ ಯಾರು ಕೂಡ ಬಂದು ಸೈನ್ ಹಾಕ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ದೊಡ್ಡ ಮಟ್ಟಕ್ಕೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಯಾಕೆ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಯಾಕೆಂದ್ರೆ ಚಾಲಕರ ಹೆಸರು ಹೇಳಿ ಚಾಲಕರಿಂದಲೇ ಬದುಕಿದಂತಹ ಹಲವಾರು ಜನಗಳು ಚಾಲಕರ ಮರಣ ಶಾಸನ ಆಗುವಂತಹ ಒಂದು ನಿರ್ಧಾರ ಬರುವಂತಹ ಸಂದರ್ಭದಲ್ಲೂ ಕೂಡ ಯಾಕೆ ಯಾರೂ ಕೂಡ ಅಂತಹ ಒಂದು ಸಾಹಸಕ್ಕೆ ಕೈ ಹಾಕಲಿಲ್ಲ ಅಂತಕ್ಕಂಥದ್ದು ಇಲ್ಲಿ ದೊಡ್ಡ ಮಟ್ಟಕ್ಕೆ ಚಾಲಕರುಗಳಲ್ಲಿ ಒಂದು ರೀತಿಯಾದ ಗೊಂದಲ ಇದೆ. ಅದನ್ನ ಮುಂದುವರಿಸಿದ್ರೆ ಇನ್ನ ಏನು ಜನವರಿ 23ನೇ ತಾರೀಕು ಕರ್ನಾಟಕ ಹೈಕೋರ್ಟ್ ಕೊಟ್ಟಂತಹ ತೀರ್ಪು ಎಲ್ಲೋ ಒಂದು ಕಡೆ ಆಶಾಭಾವನೆಯಾಗಿದ್ದಂತಹ ಚಾಲಕರುಗಳಿಗೆ ನಿರಾಶೆಯನ್ನ ತಂದಿಡುತ್ತೆ. ಈ ನಿರಾಶೆಗೆ ಮುಖ್ಯವಾಗಿ ಕಾರಣ ದೊಡ್ಡ ಮಟ್ಟಕ್ಕೆ ಇವತ್ತು ಹಲವಾರು ಸಂಘಟನೆಗಳು ಕೊಡ್ತಾ ಇರ್ತಕ್ಕಂತಹ ಹೇಳಿಕೆಗಳು ಮತ್ತು ಗೊಂದಲದ ಗೂಡಾಗಿರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿರ್ತೀರ. ಸ್ನೇಹಿತರೆ, ತಾವೆಲ್ಲರೂ ಕೂಡ ಒಂದು ವಿಚಾರವನ್ನ ಅರ್ಥ ಮಾಡ್ಕೋಬೇಕು. ಒಂದು ನ್ಯಾಯಾಲಯದಲ್ಲಿ ಇರ್ತಕ್ಕಂತಹ ಕೇಸನ್ನ ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಾಕ್ಷಿಗಳು. ನೀವು ಎಷ್ಟು ಸಾಕ್ಷಿಗಳನ್ನ ಒದಗಿಸಿ ಹೈಕೋರ್ಟ್ಗಳೇ ಆಗಲಿ ಯಾವುದೇ ನ್ಯಾಯಾಲಯಗಳಿಗೆ ಆಗಲಿ ಎಷ್ಟು ಸಾಕ್ಷಿಗಳನ್ನ ಕೊಡ್ತೀರಾ ಅಷ್ಟರ ಮೇಲೆ ನಿಂತಿರ್ತದೆ. ಆದ್ರೆ ಕಂಪನಿಗಳು ಪೇಯ್ಡ್ ಅಂದ್ರೆ ಜನರನ್ನ ಬಳಕೆ ಮಾಡಿಕೊಂಡು ದುಡ್ಡು ಕೊಟ್ಟು ಅವರಿಗೆ ಬೇಕಾದ ರೀತಿಯಲ್ಲಿ ಗ್ರಾಫ್ಟ್ಗಳನ್ನ ರೆಡಿ ಮಾಡಿಕೊಂಡು ಕರ್ನಾಟಕ ಹೈಕೋರ್ಟ್ಗೆ ಕೊಟ್ಟು ಇವತ್ತು ಅವರು ಗೆಲ್ಲುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಮುಂದೇನು ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆಗೆ ಖಾಸಗಿ ಸಾರಿಗೆ ಸಂಘಟನೆಗಳ ಹಲವಾರು ಸಂಘಟನೆಗಳ ಒಗ್ಗಟ್ಟಿನಿಂದ ನಾಳೆ ನಮ್ಮ ಪಯಣ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಸಾರಿಗೆ ಸಚಿವರಾದಂತಹ ಶ್ರೀಯುತ ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿಯಾಗಬೇಕು, ಮತ್ತು ಸಾರಿಗೆ ಇಲಾಖೆಯ ಕಮಿಷನರ್ ಅವ್ರನ್ನ ಭೇಟಿಯಾಗಬೇಕು, ಮತ್ತು ಜನರಲ್ ಸೆಕ್ರೆಟರಿ ಅವ್ರನ್ನು ಕೂಡ ಭೇಟಿಯಾಗಿ ನಾವು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಚಾಲಕರು, ಕೇವಲ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದಲ್ಲ, ಯಾಕೆಂದ್ರೆ ಅವರು ಹೈಕೋರ್ಟ್ನಲ್ಲಿ ಅವ್ರು ಕೇಳಿರ್ತಕ್ಕಂಥದ್ದೇನು, ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ನಾವು ಸೇವೆಯನ್ನ ಕೊಡೋದಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಹಾಗಾಗಿ ಈ ಒಂದು ವಿಚಾರ ಕೇವಲ ಬೆಂಗಳೂರಿನ ಚಾಲಕರುಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ, ಎಲ್ಲ ಕರ್ನಾಟಕದ ಜಿಲ್ಲಾವಾರು ಕೇಂದ್ರಗಳಿಗೂ ಕೂಡ ಚಾಲಕರುಗಳಿಗೆ ಸೀಮಿತವಾದಂಥದ್ದು. ಹಾಗಾಗಿ ಚಾಲಕರ ನೇತೃತ್ವದಲ್ಲಿ ಕರ್ನಾಟಕ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣವನ್ನ ಕರ್ನಾಟಕ ರಾಜ್ಯ ಸರ್ಕಾರವೇ ಸುಪ್ರೀಂ ಕೋರ್ಟ್ಗೆ
ತೆಗೆದುಕೊಂಡು ಹೋಗಿ ಅಲ್ಲೂ ಕೂಡ ಪ್ರಬಲವಾಗಿ ವಾದ ಮಂಡನೆಯನ್ನ ಮಾಡಿ ಚಾಲಕರಿಗೆ, ನೊಂದಂತಹ ಚಾಲಕರುಗಳಿಗೆ ಈ ಒಂದು ಶಾಸನವನ್ನ ಬಿಡಿಸಿ ಅವ್ರಿಗೊಂದು ನೆಮ್ಮದಿಯ ಜೀವನವನ್ನ ಕಟ್ಕೊಳ್ಳೋದಕ್ಕೆ, ಒಂದು ದುಡಿಮೆ ಮಾಡೋದಕ್ಕೆ ಸಾರಿಗೆ ವಲಯದಲ್ಲಿ ಅನುಕೂಲವನ್ನ ಮಾಡಿಕೊಡ್ಬೇಕು. ಹಾಗಾಗಿ ಈ ಒಂದು ವಿಚಾರವಾಗಿ ನಾಳಿಕೆ ನಮ್ಮ ಪಯಣ ಶಾಂತಿನಗರದ RTO ಕಚೇರಿ ಕಡೆಗೆ ಬೆಳಗ್ಗೆ 11 ಗಂಟೆಗೆ ನಾವು ಎಲ್ಲರೂ ಕೂಡ ಖಾಸಗಿ ಸಾರಿಗೆ ಸಂಘಟನೆಯ ಎಲ್ಲ ಸದಸ್ಯರುಗಳು ಕೂಡ ಅಲ್ಲಿ ಸೇರಿ ಒಂದು ಮಾಧ್ಯಮದ ಮುಖಾಂತರವಾಗಿ ಮುಂದಿನ ಆಗು ಹೋಗುಗಳ ಬಗ್ಗೆ ಸಂಪೂರ್ಣ ವಿವರವನ್ನ ನಾಳೆ ಎಲ್ಲಾ ಚಾಲಕರುಗಳಿಗೂ ಕೂಡ ತಿಳಿಸಿಕೊಡುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ. ಧನ್ಯವಾದಗಳು ಸ್ನೇಹಿತರೆ.